ಬಟಾಣಿಗಳಿಗೆ ಇವತ್ತು ಸ್ಪೆಷಲ್ ಟ್ರೀಟ್ ಬಟಾಣಿ ಬರ್ಫಿ. ನಮ್ಮ ಬಟಾಣಿ ಅಮ್ಮ ಬಟಾಣಿ ಬರ್ಫಿ ಮಾಡಬೇಕು ಅಂತ ಬಂದಿದ್ದಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಬಟಾಣಿ ಬರ್ಫಿ ತುಂಬಾ ಫೇವ್ರೇಟ್ ಆಗಿರುತ್ತೆ. ಅದಕ್ಕೆ ಇವತ್ತು ಅಮ್ಮ ಬಾತೊಮ್ಮೆ ಬಟಾಣಿ ಬರ್ಫಿ ಮಾಡಬೇಕು ಅಂತ ಬಂದಿದ್ದಾರೆ. ಇನ್ ತಡ ಮಾಡೋದು ಬೇಡ, ಬೇಗ ಬೇಗ ಇದಕ್ಕೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಬೇಯಿಸಿದ ಬಟಾಣಿ, ಸಕ್ಕರೆ, ಏಲಕ್ಕಿ ಪುಡಿ, ಕೊಬ್ಬರಿ ತುರಿ, ಗೋಡಂಬಿ, ಬಾದಾಮಿ, ಹಾಲಿನ ಪುಡಿ, ಅಕ್ಕಿ ಹಿಟ್ಟು, ತುಪ್ಪ, ಹಾಲು. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಅಮ್ಮನ ಕೈ ರುಚಿಲಿ ಇವತ್ತು ನಿಮಗೆ ಬಟಾಣಿ ಬರ್ಫಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಮಿಕ್ಸಿಗೆ ಹಾಕ್ಬಿಡ್ಬೇಕು. ನುಣ್ಣಗಲ್ಲ, ಸ್ವಲ್ಪ ತರಿ ತರಿ ಆದರೆ ಸಾಕು. ಪ್ಯಾನ್ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕ್ತಾ ಇದ್ದೀನಿ. ಈ ಹಾಲ್ಗೆ ರುಬ್ಬಿಟ್ಕೊಂಡಿರೋ ಬಟಾಣಿ ಹಾಕ್ತೀನಿ. ಜೊತೆಗೆ ಅಕ್ಕಿ ಹಿಟ್ಟನ್ನ ಹುರಿದಿಟ್ಟಿದ್ದೀನಿ. ಸ್ವಲ್ಪ ಅದು ಹೊಂದುಗುಡ್ಕೊಳ್ಳೋದು ಅಂತಾರಲ್ಲ, ಅದಕ್ಕೋಸ್ಕರ ಅಂತ ಸ್ವಲ್ಪ ಹಾಕ್ತೀನಿ. 1 ಸ್ಪೂನ್ನಷ್ಟು. ಒಣ ಕೊಬ್ಬರಿ ತುರಿ ಅರ್ಧ ಕಪ್ಪು. ಮಿಲ್ಕ್ ಪೌಡರು ಚಿಕ್ಕ ಕಪ್ಪಿಂದ 1 ಕಪ್. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರುವಂತ ಬಾದಾಮಿ, ಗೋಡಂಬಿ ಇದೆ, ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪ. ಇದುವರೆಗೂ ನಾವು ಬೇಕಾದಷ್ಟು ವೆರೈಟಿ ಬರ್ಫಿಗಳನ್ನ ಮಾಡಿಬಿಟ್ಟಿದ್ದೀವಿ. ಈಗ ಹೊಸದಾಗಿ ಬಟಾಣಿ ಬರ್ಫಿನ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಬೇಗ ಗಟ್ಟಿ ಆಯ್ತಲ್ವಾ ಇದು. ಈ ಮಣೆಗೆ ಸ್ವಲ್ಪ ತುಪ್ಪ ಸವರ್ಕೊಂಡಿರ್ತೀನಿ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಚಿಕ್ಕ ಮಕ್ಕಳಿಗೆ ಈ ಒಣಗಿರೋ ಬಟಾಣಿ ಇರುತ್ತಲ್ಲ, ಅದನ್ನ ಪುಡಿ ಮಾಡಿ ಹಾಲಲ್ಲಿ ಕಲಸಿ ಸ್ನಾನ ಮಾಡುವಾಗ ಹಚ್ತಾರೆ. ಅದರಿಂದ ಚರ್ಮ ಮೃದುವಾಗುತ್ತೆ ಅಂತ. ಗ್ಯಾಸ್ ಆಫ್ ಮಾಡ್ತೀನಿ.
ಬಟಾಣಿ ಬರ್ಫಿ ಬೊಂಬಾಟಾಗಿ ಬಂದಿದೆ. ಬಟಾಣಿ ಬರ್ಫಿ ಮಾಡುವ ವಿಧಾನ: ಬೇಯಿಸಿಕೊಂಡ ಬಟಾಣಿಯನ್ನು ರುಬ್ಬಿಕೊಳ್ಳಿ. ಪ್ಯಾನ್ನಲ್ಲಿ ಸ್ವಲ್ಪ ಹಾಲು, ರುಬ್ಬಿದ ಬಟಾಣಿ, ಅಕ್ಕಿ ಹಿಟ್ಟು, ಒಣ ಕೊಬ್ಬರಿ ತುರಿ, ಮಿಲ್ಕ್ ಪೌಡರ್, ಬಾದಾಮಿ, ಗೋಡಂಬಿ, ತುಪ್ಪ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಂಡು ಬೇಯಿಸಿಕೊಳ್ಳಿ. ಮಣೆಯ ಮೇಲೆ ತುಪ್ಪವನ್ನು ಸವರಿ ಬರ್ಫಿ ಮಿಶ್ರಣವನ್ನು ಹಾಕಿ ಲಟ್ಟಿಸಿ ಸಮ ಮಾಡಿಕೊಳ್ಳಿ. ಬೇಕಾದ ಆಕಾರಕ್ಕೆ ಕಟ್ ಮಾಡಿ ಪ್ಲೇಟ್ನಲ್ಲಿ ಜೋಡಿಸಿದರೆ ಈಗ ರುಚಿಯಾದ ಬಟಾಣಿ ಬರ್ಫಿ ರೆಡಿಯಾಗಿದೆ.